ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ, ಮೌರ್ಯರು ಮತ್ತು ಕುಶಾಣರು ಎಂಬಂತಹ ಚಾಪ್ಟರ್ ಇಂದ ಅಶೋಕನ ಶಿಲಾಶಾಸನಗಳ ಭಾಷೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಶೋಕನ ಶಿಲಾಶಾಸನಗಳ ಭಾಷೆ ಯಾವುದು? ಅಶೋಕನ ಶಿಲಾಶಾಸನಗಳು ಅನೇಕ ಕಡೆ ಭಾರತದಲ್ಲಿ ದೊರೆತಿವೆ. ಓಕೆನಾ? ಸೊ ಅಶೋಕನು ಮೊಟ್ಟ ಮೊದಲು ಭಾರತದಲ್ಲಿ ಶಾಸನಗಳನ್ನ ಹೊರಡಿಸಿದಂತಹ ಚಕ್ರವರ್ತಿ. ಓಕೆ, ಸೊ ಈತನ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ಇವೆ ಮಕ್ಕಳು. ಅದೇ ರೀತಿ ಬ್ರಾಹ್ಮಿ ಲಿಪಿಯಲ್ಲಿ ದೊರೆತಂತಹ ಈ ಶಾಸನಗಳು. ಓಕೆ, ಸೊ ಕರ್ನಾಟಕದಲ್ಲಿಯೂ ಕೂಡ ಎಲ್ಲಿ ದೊರೆತಿದೆ? ಚಿತ್ರದುರ್ಗದ ಬ್ರಹ್ಮಗಿರಿಯಲ್ಲಿ ಶಾಸನ ದೊರೆತಿದೆ. ಬ್ರಹ್ಮಗಿರಿಯಲ್ಲಿ ಅಶೋಕನ ಶಿಲಾಶಾಸನ ದೊರೆತಿದೆ. ಅದೇ ರೀತಿ ಸಾರಾನಾಥದಲ್ಲಿ ಕೂಡ ದೊರೆತಂತಹ ಕಂಬದಲ್ಲಿ ಸಾರಾನಾಥದ ಸ್ತಂಭವೊಂದರಲ್ಲಿ ದೊರೆತಿರುವಂತಹ ವ್ಯಕ್ತವಾಗಿರುವ ಚಿಹ್ನೆಯನ್ನ ನಾವು ಈಗ ರಾಷ್ಟ್ರೀಯ ಚಿಹ್ನೆಯನ್ನಾಗಿ ಅಥವಾ ರಾಜ ಲಾಂಛನವನ್ನಾಗಿ ಬಳಸಿಕೊಂಡಿದ್ದೇವೆ ಅಲ್ವಾ ಮಕ್ಕಳೇ? ಸೊ ನಮ್ಮ ರಾಜ ಲಾಂಛನ ಅಥವಾ ರಾಷ್ಟ್ರೀಯ ಚಿಹ್ನೆ ಯಾವುದು? 4 ಸಿಂಹಗಳು ಇರುವಂತದ್ದು, ಸತ್ಯಮೇವ ಜಯತೆ ಎಂದು ಬರೆದಿರುವಂತದ್ದು ಅಲ್ವಾ? ಸೊ ಇದು ಅಶೋಕನ ಚಕ್ರದೊಂದಿಗೆ ಇದೆ. ಸೊ ಇದನ್ನ ನಾವು ರಾಜ ಲಾಂಛನವಾಗಿ ಬಳಸಿಕೊಂಡಿದ್ದೇವೆ. ಓಕೆ, ಸೊ ಅಶೋಕನ ಎಲ್ಲ ಶಿಲಾಶಾಸನಗಳ ಭಾಷೆ ಪ್ರಾಕೃತ. Thank you.